ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ನೀನ್ ಬರಲ್ಲ ಅಂದ್ರೆ ಏನಾಯ್ತು, ಇವಳು ಮುತ್ತು ಕೊಡ್ತಾಳೆ. ಮಾನಸ ಸರ್ವರ್ ಸರೋವರ್. ನನಗ್ ನೀನು ಸರ್ವರ್. ಯಾಕೆ ಮೆನ್ಯೂ ಕಾರ್ಡ್ ಇಲ್ಲ ಅಂದ್ರೂ ಏನ್ ಕೇಳಿದ್ರು ತಂದ್ಕೊಡ್ತೀಯಲ್ಲ ಅದಕ್ಕೆ. ಚಿನ್ನ, ನೀನ್ ನನ್ನ ಸರ್ವರ್ ಅನ್ನು, ವೇಟರ್ ಅನ್ನು, ಬೇಕಾದನ್ನು. ನಾನ್ ಮಾತ್ರ ನೀನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ ಚಿನ್ನ. ನಮ್ ಮದ್ವೆ ಯಾವಾಗ? ಲವ್ ಮಾಡಿದ್ರೆ ಮದ್ವೆ ಆಗ್ಬೇಕಾ? ಏನಂದೆ? ನಿಂಗೊಂದ್ ವಿಷಯ ಗೊತ್ತಾ? ಗೊತ್ತಿಲ್ಲ. ಹೇಳ್ತೀನಿ ಕೇಳು. ಏನು? ನನ್ನನ್ನ ತುಂಬಾ ಜನ ಇಷ್ಟಪಡ್ತಿದ್ದಾರೆ. ಅಷ್ಟೇ ಯಾಕೆ, ಈ ಸೆಟ್ ಅಲ್ಲಿ ಇರೋರೆಲ್ಲ ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ. ಈ ಸೆಟ್ ಅಲ್ಲಿ ಇರೋರೆಲ್ಲರೂ ನಿನ್ ಮದ್ವೆ ಆಗ್ಬೇಕು ಅನ್ಕೊಂಡಿದಾರ? ಅವ್ರೇ ನಿನ್ ಸಟ್ ದೋಸೆ ಅನ್ಕೊಂಡಿದಾರೆ ಹೆಂಗೆ? ಹಂಗಲ್ಲ ಕಣೋ, ನಾನೊಂದ್ ವಿಷಯ ಹೇಳ್ತೀನಿ, ನೀನ್ ಯಾರಿಗೂ ಹೇಳ್ಬಾರ್ದು. ಅಂತದ್ ಏನ್ ಮಾಡ್ಕೊಂಡೆ ಮಾನಸ? ಅಯ್ಯೋ, ಸೀರಿಯಸ್ ಆಗಿ ಹೇಳ್ತಾ ಇರೋದು, ಪ್ರಾಮಿಸ್ ಮಾಡು. ನೀವು ತಾಯಣ್ಗೂ ಯಾರಿಗೂ ಹೇಳಲ್ಲ ಹೇಳು. ನಮ್ ಸಿನಿಮಾ ಡೈರೆಕ್ಟರ್ ಇದಾರಲ್ಲ, ಅವರು ನನ್ನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ. ಈ ಸಿನಿಮಾ ಡೈರೆಕ್ಟರ್ ನಮ್ಮ ಮದ್ವೆ ಆದ್ರೆ ಹೇಗೆ? ಸಿನಿಮಾ ಡೈರೆಕ್ಟರ್, ಈ ಸಿನಿಮಾ ಡೈರೆಕ್ಟರ್ ಮದ್ವೆ ಆದ್ರೆ ಏನ್ ಗೊತ್ತಾ? ಶೂಟಿಂಗ್ ಟೈಮ್ ಅಲ್ಲಿ ಮಾತ್ರ ಆಕ್ಷನ್ ಆಕ್ಷನ್, ಫಸ್ಟ್ ನೈಟ್ ದಿನ ನೋ ರಿಯಾಕ್ಷನ್. ನೀನು ಫಸ್ಟ್ ಟೈಮ್ ಮದುವೆ ಆಗ್ತಿದ್ದೀನಿ ಅಂತ ಏನೇನೋ ಕರ್ಸ್ಕೊಂಡಿರ್ತೀಯ. ನಾನು ಅವ್ರಿಗೆ ಹಾಲು ಕೊಡ್ತೀನಿ, ಅವ್ರು ನನಗೆ ಹಣ್ಣು ತಿನ್ನಿಸ್ತಾರೆ ಅನ್ಕೊಂಡಿರ್ತೀಯ. ಅವೆಲ್ಲ ಚಾನ್ಸೇ ಇಲ್ಲ, ಎಲ್ಲ ಎಡಿಟ್. ನೀನೇ ಹೆಣ್ಣು ಅನ್ನೋದು ಮರೆತು ಸ್ವಲ್ಪ ಮುಂದುವರೆದು ಲೈಟ್ ಆಫ್ ಮಾಡಕ್ ಹೋದೆ ಅನ್ಕೋ, ಪ್ಯಾಕಪ್ ಅಂತ ಹೇಳಿ ರೂಮಿಂದ ಆಚೆ ಬಂದ್ಬಿಡ್ತಾರೆ. ಹಾಗಾದ್ರೆ ಈ ಡೈರೆಕ್ಟರ್ ಸವಾಸನೆ ಬೇಡ. ಇಲ್ಲಿರೋ ಕ್ಯಾಮ್ರಾಮನ್ಗಳೆಲ್ಲ ನನ್ನ ಮದ್ವೆ ಆಗ್ಬೇಕು ಅಂತಿದ್ದಾರೆ. ಅವರಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮದ್ವೆ ಆದ್ರೆ? ಇವ್ರನ್ನ ಮದ್ವೆ ಆದ್ರಂತೂ ನೀವು ಉದ್ದಾರ. ಏನ್ ಗೊತ್ತಾ, ಫಸ್ಟ್ ನೈಟ್ ದಿನ ಕ್ಯಾಮ್ರಾ ಆನ್ ಮಾಡ್ಬಿಟ್ಟು ನಿನ್ಗಿಟ್ಟು ಫೋಕಸ್ ಮಾಡಿ ಚೆನ್ನಾಗ್ ಕಾಣ್ತಾ ಇದಾರೆ, ಸೂಪರ್, ಹಂಗೆ ಮಾಡಿ ಅಂತಾರೆ. ಈ ಟೆಕ್ನಿಷಿಯನ್ ಗಳು ಸವಾಸನೆ ಬೇಡ ಕಣ. ಆರ್ಟಿಸ್ಟ್ ಗಳಲ್ಲೇ ಯಾರನ್ನಾದ್ರೂ ಒಬ್ಬರನ್ನ ಮದ್ವೆ ಆದ್ರೆ? ಹಂಗ ಬಾ ದಾರಿಗೆ. ಲಾಗ್ ಮಂಜ ಒಳ್ಳೆ ಸೆಲೆಕ್ಷನ್, ಉದ್ದಾರ. ಲ್ಯಾಗ್ ಮಂಜನ್ ಮದ್ವೆ ಆದ್ರೆ ನೀನಷ್ಟೇ ಅಲ್ಲ, ಪ್ರಪಂಚದಲ್ಲಿ ಯಾವುದೇ ಹುಡುಗಿ ಮದ್ವೆ ಆದ್ರೂ ಸುಖವಾಗಿರ್ತಾಳೆ, ಆದ್ರೆ ಜೀವನದಲ್ಲಿ ಸುಖವಾಗಿರಲ್ಲ. ಯಾಕಂದ್ರೆ ಉಗಾಂಡದಿಂದ, ತಮಿಳ್ನಾಡಿಂದ, ಆಂಧ್ರ ಪ್ರದೇಶದಿಂದ, ಹಾಸನದಿಂದ, ಗುಲ್ಬರ್ಗಾದಿಂದ ಎಲ್ಲಾ ಕಡೆಯಿಂದ ಅವನ ಮಕ್ಕಳು ಬರ್ತಾರೆ, ಆಸ್ತಿ ನಂಗೆ ಪಾಲ್ಬೇಕು ಅಂತ. ವಂಶ ಅಷ್ಟು ದೊಡ್ಡದ? ಇಡೀ ಪ್ರಪಂಚದಾದ್ಯಂತ ಅವನ ಬಳ್ಳಿನ ಹಬ್ಬಿಸ್ಬಿಟ್ಟಿದ್ದಾನೆ. ಹಾಗಾದ್ರೆ ಅವ್ನ್ ಬೇಡ. ಜಗಪ್ಪ, ಅವನ್ನ ಸುಷ್ಮಿತಾ ಒಪ್ಕೊಂಡಿದ್ದ ಹೆಚ್ಚು. ಇನ್ ನನಗ ಕಾರ್ತಿ, ಅವನ್ ನೋಡಿದ್ರೆ ಮನುಷ್ಯನ್ ತರನೇ ಕಾಣಲ್ಲ, ಮೂಳೆ ಬಿಟ್ಕೊಂಡಿದ್ದಾನೆ. ನಿಂಗ ಅವನೊಬ್ಬ ಪೆಂಗ. ಯಾರು ಯಾರು ಯಾರು? ಅವನೇ ಆ ವೀರ. ಯಾರು ಆ ಮಗಧೀರ? ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗೋದು ಅವನು ಒಬ್ನೇ. ಯಾರವನು? ನಮ್ಮ ಮಜಾ ಭಾರತದ ರಾಗಿಣಿ ರಾಘು. ಯಾಕೋ ಸೈಲೆಂಟ್ ಆದೆ? ಏನಾದ್ರೂ ಮಾತಾಡು. ಈ ವಿಷಯದ ಬಗ್ಗೆ ನಾನೇನು ಮಾತಾಡಲ್ಲ. ಯಾಕೆ? ಖುದ್ದಾಗಿ ಅವನ ಬಂದು ನೀನು ಕಾನ್ಫಿಡೆಂಟ್ ಕೊಡ್ಬೇಕಷ್ಟೇ. ಅವನೇ ಕಾನ್ಫಿಡೆನ್ಸ್ ಕೊಡ್ಬೇಕಾ? ನನ್ ಲೈಫ್ ರಿಸ್ಕ್ ಮಾಡ್ಕೊಳಕ್ ಇಷ್ಟ ಇಲ್ಲಪ್ಪ. ನಾನ್ ನಿನ್ನೇ ಮದ್ವೆ ಆಗ್ತೀನಿ. ಹಂಗೇಳು, ಈಗ ಗೊತ್ತಾಯ್ತಾ? ಹೀರೋ ಇಷ್ಟು ಮಟೀರಿಯಲ್ ಗಳಲ್ಲಿ ಹೀರೋ ಮಟೀರಿಯಲ್ ಅಂದ್ರೆ ನಾನೇ ಅಂತ. ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ನೋಡಿದೀನಿ ಲಾಸ್ಟ್ ಎಪಿಸೋಡ್ ಅಲ್ಲಿ, ಚಿಲ್ಲರ್ ಇಟ್ಸ್ ಅ ಬ್ರ್ಯಾಂಡ್. ಚಿನ್ನ, ನೀ ಏನಾದ್ರೂ ಅನ್ನು ಕಣೆ, ನಾನ್ ಮಾತ್ರ ನೀನ್ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಐ ಲವ್ ಯು ಮಾನಸ. ಐ ಲವ್ ಯು. ಚಿನ್ನ, ಆ ಚಂದ್ರ ನೀನ್ ಕನ್ಸಿಗೆ ಬಂದ್ರೆ ಕರ್ಕೋಬೇಡ. ಯಾಕೆ? ಅವ್ನ್ ಸರಿ ಇಲ್ಲ, ಕಂಡ್ಕೊಂಡು ಹುಡುಗಿರ್ ಜೊತೆ ಎಲ್ಲ ಓಡಾಡ್ತಿರ್ತಾನೆ. ಯಾವ ಚಂದ್ರನ್ ಬಗ್ಗೆ ಹೇಳ್ತಾ ಇದ್ದ ನೀನು? ಮಾನಸ, ನಿಮ್ಮಪ್ಪ ಮದ್ವೆಗೆ ಒಪ್ಕೊಳ್ಳಿಲ್ಲ ಆದ್ರೆ ನೀ ತಲೆಗೆ ಹಚ್ಕೋಬೇಡ. ಯಾಕೆ? ಯಾಕೆಂದ್ರೆ ನಾನ್ ನಿನ್ನ ಹಚ್ಕೊಂಡಿದ್ದೀನಿ. ಹೋಗು, ನಿಮ್ಮ ಅಪ್ಪನ ಒಪ್ಸು. ಒಪ್ಲಿಲ್ಲ ಅಂದ್ರೂ ತಲೆ ಕೆಡ್ಸ್ಕೋಬೇಡ. ನಾನು ನಿಂಗೆ ನೈಟು ಐ ಲವ್ ಯು ಉಮ್ಮ ಅಂತ ಮೆಸೇಜ್ ಮಾಡ್ತೀನಿ. ಓಕೆ ಓಕೆ, ಬಾಯ್ 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 ಬಾಯ್. ನನ್ನ ಕನಸು ಅಂದ್ರೆ ಮಾನಸ, ಮಾನಸ ಅಂದ್ರೆ ನನ್ನ ಮನಸ್ಸು, ನನ್ನ ಮನಸ್ಸು ಅಂದ್ರೇನೆ ಮಾನಸ. ಹಲೋ, ಏನ್ ಹೇಳ್ಬೇಕಾದ್ರೆ ಕರೆಕ್ಟ್ ಆಗಿ ಹೇಳು, ಇರಿಟೇಟ್ ಮಾಡ್ಬೇಡ. ಹಲೋ, ಎಲ್ಲಿದ್ಯೋ? ನಾನ್ ಟೆನ್ಷನ್ ಅಲ್ಲಿ ಇದ್ದೀನಿ, ಏನ್ ಬೇಗ ಹೇಳು. ಅಲ್ಲಿಂದ 9 ಹತ್ರ ಒಂಚೂರು ಬಂದ್ಬಿಡು. ನನ್ನ ಮಗನೇ, ನಾನು ಟೆನ್ಷನ್ ಅಂದ್ರೆ ಒತ್ತಡದಲ್ಲಿದ್ದೀನಿ ಅಂತ ಹೇಳ್ತಾ ಇರೋದು. ನೀನೆಲ್ಲಿದ್ಯಾ? ಅಯ್ಯೋ ಮಗ, ನಾನು ಬಾರಲ್ಲಿದ್ದೀನಿ ಕಣ. ಬೆಳಿಗ್ಗೆ ಬಾರ್ಗೆ ಹೋಗಿದ್ಯಲ್ಲೋ, ನಾಚಿಕೆ ಆಗಲ್ವೇನೋ ನಿನಗೆ? ಬೆಳಗ್ಗೆ ಹೋಗಿ ನನಗೆ ನಮ್ಮ ಮನೆ ಮರ್ಯಾದಿಲ್ವಾ? ನೆನ್ನೆ ರಾತ್ರಿಯಿಂದ ಅಲ್ಲೇ ಇದ್ದೀನಿ. ಏನ್ ಹೇಳ್ಬೇಕಂತಿದೆ ಅದನ್ನ ಹೇಳು ಮಗ. ಅರ್ಜೆಂಟ್ ನಿನ್ಗೊಂದು ವಿಷಯ ಹೇಳ್ಬೇಕು ಕಣ. ನಾನು ಹೇಳಕ್ಕೆ ಕೇಳ್ಬಿಟ್ರೆ ಇನ್ನು ಸೂಸೈಡ್ ಮಾಡ್ಕೊಬಿಡ್ತೀಯ. ಏನ್ ನಾನು ಹೇಳೋದು ಏನಂತ ಕೇಳ, ಒಂಚೂರು ಸೈಡಿಗೆ ಬರ್ರಿ. ನೋಡು, ನಾನು ಹೇಳ್ತಾ ಇದ್ದೀನಿ ಕೇಳ. ಇಲ್ಲದ್ಯಾ? ನೋಡ,
ನಿಮ್ ಹುಡುಗಿ ಇದ್ಲಲ್ಲ ಸತ್ಲೇನೋ? ನಿನ್ ಪಾಲಿಗೆ ಸತ್ತಾಗ್ಬಿಟ್ಲು ಮಗ. ಯಾಕೋ ಲಾಗು, ಏನ್ ಹೇಳ್ತಾ ಇದ್ಯಾ ನೀನು? ಅವಳು ಇನ್ನೊಬ್ಬ ಹುಡುಗನ್ ಜೊತೆ ಮದುವೆ ಫಿಕ್ಸ್ ಆಗಿದೆ ಮಗ. ಇನ್ನೊಬ್ಬ ಹುಡುಗನ ಜೊತೆ ಮದುವೆ ಫಿಕ್ಸ್ ಆಯ್ತಾ? ಯಾರೋ ಅವ್ನ ಹುಡುಗ, ಯಾರೋ ಯಾರೋ? ಅವಳು ಹಿಂಗ್ ಮಾಡ್ತಾಳೆ ಅಂತ ನಂಗೆ ಕನ್ಸಲ್ಲ ಅನ್ಕೊಂಡಿರಲಿಲ್ಲ ಮಗ. ನನಗೂ ಅನ್ಕೊಂಡಿರ್ಲಿಲ್ಲ ಮಗ. ಯಾರೋ ಆ ಹುಡುಗ? ಎಷ್ಟು ವರ್ಷದಿಂದ ಇಷ್ಟಪಡ್ತಾ ಇದ್ದೆ ಮಗ ನೀನು ಅವಳನ್ನ. ಯಾರೋ ಮಗ? ಕ್ಲೋಸ್ ಫ್ರೆಂಡೇ ಕಣ ಅವನು. ಜಗ್ಗನ? ಅಲ್ಲ ಕಣ. ಕಾರ್ತಿಕ್ನ? ಅವನಲ್ಲ. ನಿಂಗನ? ಅವನ ಪಾಟೀಲ್ನ? ಅಯ್ಯೋ ನಿನ್ನ ಆಪ್ತ ಮಿತ್ರ ಕಣ ಅವನು. ಆಪ್ತ ಮಿತ್ರನ? ಭಾಗ 1 2 3. ಅಯ್ಯೋ 3 ಬಿಟ್ಟು ನನ್ನ ಮಗ. ಯಾರೋ ಅವನು? ನನ್ನ ಮಗ ಇನ್ಯಾರು ಅಲ್ಲ ಮಗ, ನಾನೇ. ಇಂತ ಕಿತ್ತೋದ್ ಕೆಲಸ ಮಾಡೋ ನಾಯಿ ನೀನೆ ಅಂತ ನಂಗೆ ಗೊತ್ತು ಕಣ. ತಗೋ ಮಗ, ದಯವಿಟ್ಟು ನನ್ನ ಮದುವೆಗೆ ಬರ್ತೀನಿ ಬಿಡು. ಬರ್ಬೇಡ ಮಗ, ಪ್ಲೀಸ್ ಬರ್ಬೇಡ ಕಣ. ನೀನ್ ಬಂದ್ರೆ ಹುಡುಗಿ ಮನಸ್ಸು ಅಲ್ಲವಲ್ಲಗಲ್ಲ ಆಗ್ಬಿಟ್ಟು ನಿನ್ನ ಇಷ್ಟಪಟ್ಬಿಟ್ರೆ. ಚೀಕು ಸೌ ಮಾನಸ ಜೊತೆ ಛೀ ಕೆರೆ. ಮೈ ನೇಮ್ ಇಸ್ ಕೆರೆ, ಸಣ್ಣ ದೊಡ್ಡ ಕೆರೆ. ಕೆರ ಕಿತ್ತೋಗುತ್ತೆ ಇನ್ನೊಂದ್ ಸಣ್ಣಾಗಿ ನಿಲ್ಲಿದ್ರೆ. ಹೋಗ 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 ನನ್ನ ಮಗನೇ. ಹುಡುಗಿರ್ ಮೋಸ ಅಂತ ಕೊನೆಗೂ ಪ್ರೂವ್ ಆಗೋದು. ಈ ಗಂಡಸರು ಅಂದ್ರೆ ಏನಂತ ಅವ್ರಿಗೆ ಗೊತ್ತು ಮಾಡ್ತೀನಿ. ನನ್ನ ಒಂದು ಮುಖ ನೋಡಿದಾಳೆ, ಇನ್ನೊಂದು ಮುಖ ತೋರಿಸ್ತೀನಿ. ಇಲ್ಲಪ್ಪ, ಪ್ಯಾಂಟ್ ಸಡ್ಲಾಗಿತ್ತು ಅಷ್ಟೇ. ನಂದು ಇನ್ನೊಂದು ಮುಖ ಅವಳಿಗೆ ತೋರಿಸ್ತೀನಿ. ಇಲ್ಲೆಲ್ಲ ಆಡ್ಕೊಂಡಿರ್ಬೇಕು ನೋಡು. ನನ್ನ ಮಗನೇ ನಿಂಗ ತೆಂಗಿನ ತರ ಆಡಿದ್ರೆ ಒದ್ದು ಬಿಡ್ತೀನಿ ನೋಡು. ತಾವು ಗಂಡಸರು ಅಂದ್ರೆ ಯಾರು? ಯಾರು? ನಾವು ಗಂಡಸರು ಕಣ. ನೀವ? ನೀನ್ ಗಂಡಸಲ್ವಾ? ಗೊತ್ತಾಗ್ತಿಲ್ಲ. ರೊಚ್ಚಿಗೇಳು ಮಂಡ್ಯದ ಗಂಡು ಅಂತ ನೀ ತೋರಿಸ್ಬೇಕು. ನನಗೆ ಅನ್ಯಾಯ ಆಗಿದೆ ಮಗ. ನೀ ಒಂದೇ ಕೆಲಸ ಮಾಡ್ಬೇಕು. ನಾನು ಹೂ ಅಂದಾಗೊಮ್ಮೆ ನೀನು ಬೇಕೇ ಬೇಕು ಅನ್ಬೇಕು. ಓಕೆ? ಬೇಕೇ ಬೇಕು. ಕರೆಕ್ಟ್ ಕಣ. ಇಲ್ಲಿ ಹೇಳ್ಬೇಡ, ಅವ್ರ ಮನೆ ಹತ್ರ ಹೇಳು. ಫಾಲೋ ಮೀ. ಬನ್ನಿ ಎಲ್ಲ ಫಾಲೋ ಮಾಡಿ. ಎಸ್, ಇದೇ ಅವಳು ಮನೆ. ಬೇಕೇ ಬೇಕು. ನಂದು ನನಗೆ ಬೇಕು. ನಂದು ನನಗೆ ಬೇಕು. ಏ ಮಾನಸ, ಮನುಷ್ಯ ರೂಪದ ರಾಕ್ಷಸಿ, ಆಚೆ ಬಾರೇ. ಹುಡುಗರಂದ್ರೆ ಏನು ಅಂತ ಅನ್ಕೊಂಡಿದ್ಯಾ? ಹುಡುಗರಂದ್ರೆ ನೀವು ಹುಡುಗಿರು ಆಟ ಆಡಿ ಬಿಸಾಕೋ ವಸ್ತು ಅಂತ ಅನ್ಕೊಂಡಿದ್ಯಾ? ಹುಡುಗರು ಅಂದ್ರೆ ನೀವು ಲಿಪ್ಸ್ಟಿಕ್ ಒರೆಸಿ ಬಿಸಾಕೋ ಟಿಶ್ಯೂ ಪೇಪರ್ ಅಂತ ಅನ್ಕೊಂಡಿದ್ಯಾ? ಹುಡುಗರಂದ್ರೆ ನೀವು ವಾರಕ್ಕೊಮ್ಮೆ ಚೇಂಜ್ ಮಾಡಿ ಬಿಸಾಕೋ ಚಪ್ಪಲಿ ಅಂತ ಅನ್ಕೊಂಡಿದ್ಯಾ? ನನ್ನ ಪ್ರೀತಿಸಿ ಇಷ್ಟು ದಿನ ಸಿನಿಮಾ ಪಾರ್ಕು ಅಂತ ಓಡಾಡಿ ನನ್ನ ತಂದೆಯನ್ನಾಗಿ ಮಾಡಿ ಈ ಬೇರೆ ಹುಡುಗನ ಮದ್ವೆ ಆಗ್ತಾ ಇದ್ಯಾ? ನಾನು ಹೋರಾಟ ನಿಲ್ಸಲ್ಲ. ನಂದು ನನಗೆ ಬೇಕು. ನಂದು ನನಗೆ ಬೇಕು. ಏನು ಹೇಳ್ತಾ ಇದೀಯಾ? ಯಾರ್ ನೀನು? ಹೂ ದ ಹೆಲ್ ಆರ್ ಯು? ನಿನ್ನ ಇದೇ ಮೊದಲು ನಾನು ನೋಡ್ತಾ ಇರೋದು. ಏನಂದೆ? ನಿನ್ನ ಇದೇ ಮೊದಲು ಸಲ ನಾನು ನೋಡ್ತಾ ಇರೋದು ಅಂದೆ. ಮನ್ಸ, ಇಷ್ಟು ದಿನ ಓಡಾಡಿ ನನ್ನ ತಂದೆಯನ್ನಾಗಿ ಮಾಡ್ಬಿಟ್ಟು ಹೋದ್ರೆ ನನಗೆ ಯಾರು ಹೆಣ್ಣು ಕೊಡ್ತಾರೆ? ಮದ್ವೆಗಿಂತ ಮುಂಚೆನೆ ತಂದೆ ಆಗಿದ್ದೀನಿ ಅಂತ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ತಗೋ, ಈ ದುಡ್ಡನ್ನ ತಗೊಂಡು ಹೋಗಿ ಆ ಮಗುನ ಸ್ಕೂಲಿಗೆ ಸೇರಿಸಿ ಒಳ್ಳೆ ಎಜುಕೇಶನ್ ಕೊಡ್ಸು ಅಂದೆ. ಶಿಕ್ಷಣವೇ ಶಕ್ತಿ. ದುಡ್ಡಿನ ದರ್ಪ ನನ್ನ ಮುಂದೆ ತೋರಿಸ್ಬೇಡ. ನನಗ್ ಬೇಕಾಗಿರೋದು ನ್ಯಾಯ ಅಷ್ಟೇ. ಬೇಕೇ ಬೇಕು. ನಂದು ನನಗ್ ಬೇಕು. ನಂದು ನನಗ್ ಬೇಕು. ನಂದು ನನಗ್ ಬೇಕು. ನಾನು ನಮ್ಮ ಅಪ್ಪನ್ ಕರಿತೀನಿ. ಅಪ್ಪ, ಮದುವೆಯಲ್ಲೂ ಮಸಣದಲ್ಲೂ ಚಟ್ಟದಲ್ಲೂ ಅಟ್ಟದಲ್ಲೂ ನೀನು ನೀನಾಗಿರು. ಏನ್ ಹೇಳ್ತಾ ಇದೆಯಾ? ಅಲ್ಲ, ಮೇಲ್ ಬೆಳಗ್ಗೆ ಇದೆ, ಕೆಳಗಡೆ ಏನಿದು? ನನಗೆ ಮೇಲಷ್ಟೇ ವಯಸ್ಸಾಗಿದೆ, ಕೆಳಗಡೆ ವಯಸ್ಸಾಗಿಲ್ಲ. ಯಾರದು? ನನ್ನ ಮಗಳಿಗೆ ತೊಂದರೆ ಕೊಡ್ತಿರೋದು ಯಾರು? ಮಗಳೇ, ಏನು ಇವನ ಅಪ್ಪನ? ಹೌದು, ಈ ಜಗತ್ ನಮ್ದೇ ಇರ್ಬೋದು, ಆದ್ರೆ ಇವನೇ ನಮ್ಮಪ್ಪ. ಎಕ್ಸ್ಪೆಕ್ಟೇ ಮಾಡಕ್ ಆಗ್ತಾ ಇಲ್ಲ. ಎಕ್ಸ್ಪೆಕ್ಟೇಷನ್ ಆಲ್ವೇಸ್ ಹರ್ಟ್. ಮೆನಿ ಮೋರ್ ಹರ್ಟ್ಸ್ ಟು ಮೀ. ಮೆನಿ ಮೋರ್ ಅಪ್ರಿಟನ್ಸ್ ಆಫ್ ದ ಡೇ. ಥ್ಯಾಂಕ್ ಯು. ಏನ್ ಸರ್ ಹೇಳ್ತಾ ಇದ್ದೀರಾ? ಇವಳು ನಿಮ್ ಮಗಳು ಅಂತಿದ್ದೀರಾ? ಅವಳು ನೋಡಿದ್ರೆ ಹಿಂಗಿದಾಳೆ, ನೀವು ನೋಡಿದ್ರೆ ಹಿಂಗಿದ್ದೀರಾ? ಅವಳು ಬೆಳೆದ್ಲು, ನಾನ್ ಬೆಳಿಲಿಲ್ಲ. ನೀವ್ಯಾಕೆ ಬೆಳಿಲಿಲ್ಲ? ಬೆಳೆಯಕ್ ಬಿಡ್ಲಿಲ್ಲ. ಯಾರು? ನಮ್ ಡ್ಯಾಡಿ. ಅಯ್ಯೋ, ಸರಿಯಾಗಿ ಗೊಬ್ಬರ ನೀರು ಹಾಕಿ ಬೆಳೆಸ್ಲಿಲ್ಲ. ಅಯ್ಯೋ, ಅಪ್ಪ ಮಗಳು ಅಂತೆ ಮಾವಿನ ಮರದಲ್ಲಿ ಹಲಸಿನ ಹಣ್ಣು ಬಿಟ್ಟಂಗಿದೆ. ಏನಂದ? ಏನ್ರಿ ಮಿಸ್ಟರ್ ಸಮುದ್ರ ಅವ್ರೆ, ನಿಮ್ ಮಗಳು ಇಷ್ಟ ದಿನ ನನ್ನ ಜೊತೆ ಸಿನಿಮಾ ಪಾರ್ಕು ಅಂತ ಓಡಾಡಿ ಈಗ ಬೇರೆ ಹುಡುಗನ ಮದ್ವೆ ಆಗ್ತಿದ್ದಾಳೆ. ನಂಗೆ ನ್ಯಾಯ ಬೇಕಾಗಿದೆ. ಬೇಕೇ ಬೇಕು. ನಂದು ನನಗ್ ಬೇಕು. ನಂದು ನನಗ್ ಬೇಕು. ನಂದು ನನಗ್ ಬೇಕು. ನಂದು ನನಗ್ ಬೇಕು.
ಇದ್ರಲ್ಲಿ ನಿಂದ ಯಾವ್ದಿದೆ ಅದು ತಗೊಂಡು ಹೋಗು. ಇದ್ರಲ್ಲಿ ನಂದು ಯಾವುದೂ ಇಲ್ಲ. ನನಗೆ ನಿನಗೆ ನ್ಯಾಯ ಬೇಕು. ನ್ಯಾಯ ಇದ್ರಲ್ಲಿ ನ್ಯಾಯ ಬೇಕು ಅಂತ ಇದೆ, ತಗೊಂಡು ಹೋಗು. ಇದ್ರಲ್ಲಿ ನ್ಯಾಯ ಇಲ್ಲ. ನಾನು ಹೇಳ್ತಾ ಇರೋದು ಅಪ್ಪ ಏನಾಯ್ತು ಅವನಿಗೆ? ಹಲೋ, ಏನಾಯ್ತು? ಅದೇ ಅಂತೀನಿ ನಾನು. ನನಗೆ ಹೊಡಿತೇನೋ? ನಾನು ನಿನಗೆ ಹೊಡಿಯಲ್ಲ. ಯಾಕೆ? ಹೊಡಿಯೋರನ್ನ ಕರೆಸ್ತೀನಿ. ಐ ಕಾಲ್ ಪೊಲೀಸ್. ಪೊಲೀಸ್ ಸೈಡ್ 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 ಸೈಡ್. ಯಾರು ಅಡ್ ನಿಂತಾರಂತ ಸೈಡ್ ಅಂತಾನಪ್ಪ ಇವ? ಪಾಟೀಲ್, ಪೊಲೀಸ್ ಪಾಟೀಲ್, ದಿಸ್ ಇಸ್ ಮೈ ATM ಕಾರ್ಡ್. ಸರ್, ಹೆಂಗಿದೆ ಮೀಸೆ? ಚುಮ್ಮ ಅದ್ರದಿಲ್ಲ. ಅದ್ರದಿಲ್ಲ. ಮೊದ್ಲು ಅವನ್ಗೆ ಅರೆಸ್ಟ್ ಮೀ. ಅಪ್ಪ ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ನಂದು ನನಗೆ ಬೇಕು. ಬೇಕು. ಅವಂದೇನಪ್ಪ ಕೊಟ್ಟು ಬಿಡ್ರಪ್ಪ, ತಗೊಂಡು ಹೋಗ್ತಾನ. ಅವಂದು ನಾ ತಗೊಂಡಿಲ್ಲಪ್ಪ ಸರ್. ಇದು ಆ ಕೇಸು. ನೀವ್ ಹೇಳಿದ್ರ ಅವನು. ಹಲೋ, ಅತೃಪ್ತ ಪ್ರೇಮಿ. ಏನ್ ಹೇಳಿ ಸರ್? ಆ ಹುಡುಗಿಗೆ ಬಾಳ ರೇಗಿಸ್ತಾ ಇದ್ದೀರಂತೆ. ಇದೇ ಲಾಸ್ಟ್. ಇನ್ನೊಂದ್ಸರಿ ಆ ಹುಡುಗಿಗೆ ರೇಗಿಸ್ತೆ ಅಂತ ಇಟ್ಕೋ, ಉಲ್ಟಾ ನೇತಾಗ ಚಡ್ಡಿಲಿ ಇರುವೆ ಬಿಟ್ಬಿಡ್ತೀನಿ ಮಗನೇ. ಯಾಕೇನಾಯ್ತು? ಇರುವೆ ಬಿಟ್ರೆ ಹೆಂಗಾಗುತ್ತಂತ ಇಮೇಜ್. ಹೆಂಗೆ ಬಂದ ತಕ್ಷಣನೇ ಕಾಮಿಡಿ ಮಾಡ್ಬಿಟ್ಟೆ ನಾನು. ನಿಮ್ಗೆ ಕಾಮಿಡಿ ಮಾಡ್ಸಕ್ ಕರ್ಸಿಲ್ಲ, ಸ್ವಲ್ಪ ಸೀರಿಯಸ್ ಆಗಿರಿ. ಅರೆಸ್ಟ್ ಮೀ. ಅಪ್ಪ ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ಹೇಳ್ದ ಕೇಳು ಸರ್. ವಿಷಯ ನಾನು ಹೇಳ್ತೀನಿ. ಇಷ್ಟು ದಿನ ಅವಳು ನನ್ ಲವ್ ಮಾಡಿ ಸಿನಿಮಾ ಪಾರ್ಕು ಅಂತ ಸುತ್ತಾಡಿ ಈಗ ನಾನು ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಳೆ ಸರ್. ಏನಮ್ಮ, ಅವ್ನ್ ತಂದೆ ಮಾಡಿದೀನಮ್ಮ ನೀನು? ಸರ್, ಇಷ್ಟು ದಿನ ಅವನ್ನ ಒಳ್ಳೆ ಫ್ರೆಂಡ್ ಅನ್ಕೊಂಡೆ ಓಡಾಡಿದೀನಿ ಸರ್. ನಿನ್ ಜನ್ಮಕ್ಕೆ ಇಷ್ಟು. ಎಲ್ಲ ಹುಡುಗಿಯರಿಗೂ ಫ್ರೆಂಡ್ ಅನ್ನೋದು ಒಂದು ಸಿಗ್ನೇಚರ್ ವರ್ಡ್ ಆಗಿಬಿಟ್ಟಿದೆಯಲ್ಲ. ಲವ್ ಮಾಡೋರ್ಗು ಮಾಡೋದು, ಮದುವೆ ಟೈಮಲ್ಲಿ ನೀವು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ ಅಂತ ಅನ್ನೋದು. ಸಿನಿಮಾ ಥಿಯೇಟ್ರಲ್ಲಿ ಅಕ್ಕಪಕ್ಕ ಕುತ್ಕೊಂಡು ಕೈ ಹಿಡ್ಕೊಂಡು ಚಿನ್ನ ಲೈಟ್ ಆಫ್ ಯಾವಾಗ ಮಾಡ್ತಾರೆ ಅಂತ ಕೇಳ್ತಿದ್ದಲ್ಲ, ಅದು ಫ್ರೆಂಡ್ಶಿಪ್. ಅದೇ ಪಾರ್ಕಲ್ಲಿ ಬೆಂಚ್ ಮೇಲೆ ಕೂರನ್ ಬಾ ಅಂದ್ರೆ ಅಲ್ಲಿ ಮರದ ಹಿಂದ್ಗಡೆ ಯಾರು ಇಲ್ಲ, ಅಲ್ಲಿ ಹೋಗೋಣ ಬಾ ಅಂತ ಕರಿತಿದ್ದಲ್ಲ, ಅದು ಫ್ರೆಂಡ್ಶಿಪ್. ಫ್ರೆಂಡ್ಸ್ ಜೊತೆ ಇದೆಲ್ಲ ಮಾಡ್ತೀಯ ನೀನು? ನಾನಾ 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 ನೀನೇ ಕಣೆ ಡೌರಾಣಿ. ನೋಡು, ನಿನ್ನ ನಾನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ಈ ಸೃಷ್ಟಿಲಿ ಹೆಣ್ಣಿನ ದೃಷ್ಟಿ ಹೇಗಿರುತ್ತೆ ಅಂತ ಆ ಸೃಷ್ಟಿಕರ್ತನಿಗೂ ಗೊತ್ತಿಲ್ಲ. ಪೊಲೀಸರೇ, ಇವ್ನು ತುಂಬಾ ಮಾತಾಡ್ತಿದ್ದಾನೆ. ಫಸ್ಟ್ ಅರೆಸ್ಟ್ ಮೀ. ಅಪ್ಪ ಅದು ಅರೆಸ್ಟ್ ಹಿಮ್. ಬೇಕೇ ಬೇಕು. ಇರಪ್ಪ ಸ್ವಲ್ಪ. ಮಿಸ್ಟರ್, ಯು ಆರ್ ಅಂಡರ್ ಅರೆಸ್ಟ್. ಹೆಂಗ್ರಿ ಅರೆಸ್ಟ್ ಮಾಡ್ತೀರಾ? ಅದ್ ಹೆಂಗ್ರಿ ನನ್ನ ಅರೆಸ್ಟ್ ಮಾಡ್ತೀರಾ? ಹೆಂಗಂದ್ರೆ ಈ ಬೇಡಿ ಇದೆಯಲ್ಲ, ನಿನ್ ಕೈಗೆ ಹಾಕ್ತೀನಾ, ಕರ್ಕೊಂಡು ಹೋಗ್ಬಿಡ್ತೀನಿ. ಅಕಾರ್ಡಿಂಗ್ ಟು ಇಂಡಿಯನ್ ಲಾ, ಮೇಲ್ ಅಂಡ್ ಫೀಮೇಲ್ ಈಕ್ವಲ್. ಮೇಲ್ ಪ್ಲಸ್ ಫೀಮೇಲ್ ಈಸ್ ಈಕ್ವಲ್ ಟು ಇಂಡಿಯಾ. ಅಷ್ಟೇ. ಲಾಸ್ಟ್ ಅಲ್ಲಿ ಕ್ವಶನ್ ಮಾರ್ಕ್ ಇಡು, ಚೆನ್ನಾಗಿರುತ್ತೆ. ಮಿಸ್ಟರ್, ನಿಮ್ ಸಂಧಿಲ್ಲ ಆಗಕ್ ಬಂದಿದ್ದಾನಲ್ಲ, ಅವ್ನು ಸಿಕ್ಕಾಪಟ್ಟೆ ಲಾ ತಿಳ್ಕೊಂಡ್ಬಿಟ್ಟಿದ್ದಾನೆ. ಮೋಸ್ಟ್ಲಿ MBBS ಓದಿದ್ದಾನೆ ಅನ್ಸುತ್ತೆ. ನಿಮ್ಗೆ ತಿಕ್ಲಾ? ನಾವು ಓದ್ಬೇಕಾದ್ರೆ MBBS ಮಾಡ್ಬೇಕೇನ್ರಿ? ಸುಮ್ನೆ SSLC ಮುಗಿಸಿದ್ರೆ ಸಾಕು.